ಶ್ರೀ ಗುರುದೇವದತ್ತ. ಮೀನರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ, ಗೋಚಾರ ಫಲಗಳು, ಸಾಮಾನ್ಯ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು, ವೈಯಕ್ತಿಕ ಫಲಗಳೆಲ್ಲ. ಗ್ರಹಗಳ ಗೋಚಾರ ಸಂಪತ್ತು ಈ ರೀತಿಯಾಗಿದೆ. ಸೇವಾಧಿಪತಿಯಾದ ಸೂರ್ಯ, 6ನೇ ಭಾವಾಧಿಪತಿಯಾದ ಸೂರ್ಯ ಪ್ರತಿ ಮಾಸದಂತೆ ಆಸ್ ಯೂಶುವಲ್ ಈ ಮಾಸದಲ್ಲಿಯೂ ಕೂಡ ರಾಶಿ ಪರಿವರ್ತನೆ ಮಾಡ್ತಾನೆ. ಇದನ್ನು ಸಂಕ್ರಮಣ ಅಂತ ಕರೀತಾರೆ. ಈ ಬಾರಿ ಕರ್ಕ ಸಂಕ್ರಮಣ ಆಗ್ತಾ ಇದೆ. ಸೂರ್ಯ ಜುಲೈ 16ರಂದು ಕರ್ಕ ಸಂಕ್ರಮಣದ ರೂಪದಲ್ಲಿ ಕರ್ಕ ರಾಶಿ ಪ್ರವೇಶ ಮಾಡ್ತಾನೆ. ಅಂದರೆ ನಿಮ್ಮ ಪಂಚಮ ಭಾವವನ್ನು ಪ್ರವೇಶ ಮಾಡ್ತಾನೆ 6ನೇ ಅಧಿಪತಿಯಾಗಿ ಜುಲೈ 16ರಂದು ಮಾಸದ ಉತ್ತರಾರ್ಧದಲ್ಲಿ. ಅದಕ್ಕೂ ಮುಂಚೆ ಮಿಥುನದಲ್ಲಿ ಸಂಚರಿಸುತ್ತಾ ಸೂರ್ಯ ಸುಖ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಇದರ ನಂತರ ಕುಜನ ಸಂಚಾರ ಪರಾಕ್ರಮ ಭಾವದಲ್ಲಿ ಇರಲಿದ್ದು ಮಾಸ ಪೂರ್ತಿ. ಇನ್ನು ಬುಧನ ಸಂಚಾರ, ಬುಧ ಮಾರಕ ಮತ್ತು ಬಾಧಕತೆಯನ್ನು ಪಡೆದಾನೆ. ಜುಲೈ 7ರಿಂದ ಮಾಸ ಪೂರ್ತಿ ಬುಧನ ಸಂಚಾರ 4ನೇ ಭಾವದಲ್ಲಿದೆ. ಸುಖ ಭಾವದಲ್ಲಿ ಬುಧನ ಸಂಚಾರ. ಶುಕ್ರನ ಸಂಚಾರ 6ನೇ ಭಾವದಲ್ಲಿರಲಿದೆ. ಜುಲೈ 4ರಿಂದ ಮಾಸ ಪೂರ್ತಿ ಶುಕ್ರ 6ನೇ ಭಾವದಲ್ಲಿ ಬರ್ತಾನೆ. ನೈಸರ್ಗಿಕವಾಗಿ ಇಲ್ಲಿ ನೀಚನಾಗ್ತಾನೆ. ಇದರ ಜೊತೆಗೆ ಶುಕ್ರನಿಗೆ ಏನಾಗ್ತಾ ಇದೆ ಅಂದರೆ ಪರಾಕ್ರಮ ಮತ್ತು ರಂಧ್ರಾಧಿಪತಿ ಆಗಿ 6ನೇ ಭಾವದಲ್ಲಿ ಬರ್ತಾನೆ. 6ನೇ ಭಾವದ ರಂಧ್ರಾಧಿಪತಿಯಾಗಿ 6ನೇ ಭಾವದಲ್ಲಿ ಬಂದಾಗ ದುಸ್ಥಾನಾಧಿಪತಿಯಾಗಿ ದುಸ್ಥಾನಕ್ಕೆ ಬಂದರೂ ಕೂಡ, ಒಂದು ಸರಳ ವಿಪರೀತ ರಾಜಯೋಗ ಬಂದರೂ ಕೂಡ ಸಂಚರಿಸುವ ಭಾವ ಅಷ್ಟೇನು ಚೆನ್ನಾಗಿಲ್ಲ. ಇಲ್ಲಿ ಸಿಂಹರಾಶಿಯಲ್ಲಿ ಸಂಚರಿಸುವಂತಹ ಶುಕ್ರ ನೀಚಾಭಿಲಾಷಿ ಗ್ರಹನಾಗಿ ಬಿಡ್ತಾನೆ. ದ್ಯಾಟ್ ಈಸ್ ದ ಡೋರ್ಮನ್ ಸ್ಟೇಟಸ್ ಆಫ್ ವೀನಸ್ ಅಂತ ಕರೀತಾರೆ. ಶುಕ್ರ ಕರ್ಕ, ಸಿಂಹ ಮತ್ತು ಕನ್ಯಾದಲ್ಲಿದ್ದಾಗ ಶುಭ ಫಲಗಳನ್ನು ಅಷ್ಟೊಂದು ನೀಡಲು ಕಾರಣ ಆತನು ನೀಚಾಭಿಗ್ರಹನಾಗ್ತಾನೆ, ನೀಚ ಅಭಿಲಾಷಿ ಆಗ್ತಾನೆ, ನೀಚ ರಾಶಿಯ ಕಡೆಗೆ ಹೋಗ್ತಾ ಇರ್ತಾನೆ. ತುಲಾದಲ್ಲಿ ಬಂದಾಗ ಮತ್ತೆ ಶುಕ್ರ ತನ್ನ ಪ್ರಖರತೆಯನ್ನು, ಒಳ್ಳೆಯ ತೇಜಸ್ಸನ್ನು ಪಡಿತಾನೆ. ಸೊ ಇಲ್ಲಿ 6ನೇ ಭಾವದಲ್ಲಿ ಶುಕ್ರ ಬಂದಾಗ ಒಂದು ರೀತಿಯ ಶತ್ರು ಭಯವನ್ನು ಶುಕ್ರ ಗ್ರಹ ನಿರ್ಮಾಣ ಮಾಡ್ತಾನೆ. ಕುಜನ ಸಂಚಾರ ಪರಾಕ್ರಮ ಭಾವದಲ್ಲಿ ಮಾಸ ಪೂರ್ತಿ ತುಂಬ ಚೆನ್ನಾಗಿದೆ. ರಾಹು ವ್ಯಯ ಭಾವದಲ್ಲಿದ್ದಾಗ ಮೀನಕ್ಕೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಇರಬಹುದು ಸ್ಥಳಾಂತರ ಯೋಗ ಇರ್ಬೋದು, ನೇತ್ರ ಸಮಸ್ಯೆ ಕೊಡ್ಬೋದು. ಆದರೆ ರಾಹು ವ್ಯಯ ಭಾವದಲ್ಲಿದ್ದಾಗ ದೂರದಲ್ಲಿ ಪ್ರಾರಬ್ಧ, ದೂರದಲ್ಲಿ ಭವಿಷ್ಯವನ್ನು ಕೊಡ್ತಾನೆ. ಕೇತು 6ನೇ ಭಾವದಲ್ಲಿದ್ದಾಗ ಅತ್ಯಂತ ಯೋಗಕಾರಕ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ. ಕೇತುವಿನ ಸಂಚಾರ ಅನುಕೂಲ. ಹೀಗಾಗಿ ಕುಜ ಮಾಸ ಪೂರ್ತಿ ಅನುಕೂಲ, ಕೇತು ಮಾಸ ಪೂರ್ತಿ ಅನುಕೂಲ. ಶುಕ್ರ ಅಷ್ಟೇನು ಅನುಕೂಲಕರನಲ್ಲ. ಶನೈಶ್ವರ ಲಾಭಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಮೊದಲನೆಯ ರಾಶಿಯಲ್ಲಿ, ನಿಮ್ಮ ರಾಶಿಯಲ್ಲಿ ಶನಿಯ ಸಂಚಾರ ಇರಲಿದೆ. ಇದು 2ನೇ ಹಂತದ ಸಾಡೆಸಾತಿಯ ಪ್ರಭಾವವನ್ನು ತೋರಿಸುತ್ತದೆ. 2ನೇ ಹಂತದ ಸಾಡೆಸಾತಿ, ಮಧ್ಯಮ ಹಂತದ ಸಾಡೆಸಾತಿ ಇರುತ್ತದೆ. ಇಲ್ಲಿ ಶನಿಯ ಫಲಗಳು ಕರ್ಮಾಧಾರಿತವಾಗಿರುತ್ತವೆ. ರಾಶಿಯಲ್ಲಿ ಶನಿ ಬಂದಾಗ ಜವಾಬ್ದಾರಿಗಳು ಹೆಚ್ಚಾಗ್ತವೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತದೆ. ಇನ್ನು ಗುರು ಇತ್ತೀಚೆಗೆ ರಾಶಿ ಪರಿವರ್ತನೆ ಇದೆ. ಜೂನ್ 2ರಂದು ಗುರು ಬಂದ್ಬಿಟ್ಟು ಉಚ್ಚ ರಾಶಿಯಾದ ಕರ್ಕ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಗುರುವಿನ ಸಂಚಾರ ನಿಮಗೆ ತುಂಬ ಪ್ರಾಮುಖ್ಯತೆ ಪಡೆದಿದೆ. ಕಾರಣ ಗುರು ನಿಮಗೆ ರಾಶಿಯಾಧಿಪತಿ ಆಗುವಂಥದ್ದು. ರಾಶಿಯಾಧಿಪತಿ ಮತ್ತು ಕರ್ಮಾಧಿಪತಿ ಆದಂಥ ಗುರು ಪಂಚಮ ಭಾವದಲ್ಲಿ ಸಂಚಾರ ಮಾಡುವ. ಪಂಚಮ ಭಾವ ಪೂರ್ವ ಪುಣ್ಯ ಭಾವ, ಮೆರಿಟ್ಸ್ ಆಫ್ ಪಾಸ್ಟ್ ಲೈಫ್, ಗುಡ್ ಮೆರಿಟ್ಸ್, ಗುಡ್ ಡೀಡ್ಸ್ ಆಫ್ ಪಾಸ್ಟ್ ಕರ್ಮ. ಸೊ ಪಂಚಮ ಭಾವದಲ್ಲಿ ಉಚ್ಚ ಸ್ಥಾನವನ್ನು ಪಡೆದಿರುವಂಥ ಗುರು ಒಂದು ಕಡೆ ಸಂಪೂರ್ಣ ಪ್ರಮಾಣದ ಗುರುಬಲ ಕೊಡ್ತಾನೆ. ರಾಶಿಗೆ ಗುರುವಿನ ಅಮೃತಮಯ ದೃಷ್ಟಿಯಾಗುತ್ತದೆ. ಹೀಗಾಗಿ ಶುಭಫಲವನ್ನು ಕೊಡ್ತಾನೆ. ಗುರು ಪಲಟ ಕುರಿತು ಸೆಪರೇಟ್ ವಿಡಿಯೋ ಮೀನ ರಾಶಿಗಾಗಿ ಆಲ್ರೆಡಿ ಮಾಡಲಾಗಿದೆ. ಕುಜ ಪಲಟ, ಕುಜ ವೃಷಭದಲ್ಲಿ ಸಂಚಾರ ಮಾಡುವಾಗ 43 ದಿನ ಅದನ್ನು ಕುರಿತು ಕೂಡ ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ 2 ಭಾಷೆಗಳಲ್ಲಿ ಮಾಡಲಾಗಿದೆ. ಸೊ ಹೀಗಾಗಿ ಸಮ್ಮಿಶ್ರ ಫಲಗಳು ಸಿಗ್ತಾ ಇದ್ದಾವೆ. ಸೂರ್ಯ ಆರಂಭದಲ್ಲಿ 4ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಮೊದಲು 16 ದಿನ 4ನೇ ಭಾವದಲ್ಲಿ ಸಂಚಾರ ಮಾಡುವಂಥ ಸೂರ್ಯ ಇಲ್ಲಿ ಕುಟುಂಬದ ಸದಸ್ಯರ ಜೊತೆ ಭಿನ್ನಾಭಿಪ್ರಾಯ ಮತ್ತು ಒಂದು ರೀತಿಯ ಒಬ್ಬರಿಂದ ಕುಟುಂಬ ಸದಸ್ಯರಿಂದ ಕಲಹದ ನಂತರ ಒಂದು ಮಾನಭಂಗ ಪ್ರಕರಣ, ನಮ್ಮವರಿಂದಲೇ ನಮಗೆ ಮಾನಭಂಗವಾಗುವಂಥ ಪ್ರಕರಣ, ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತಾನೆ. ಸೂರ್ಯ ತಾಯಿಗೆ ಅನಾರೋಗ್ಯವನ್ನು ಕೊಡ್ತಾನೆ, ತಂದೆಗೆ ಶೋಕವನ್ನು ನೀಡುವಂಥದ್ದು, ಪಿತೃ ಕುಟುಂಬಕ್ಕೆ ಸ್ವಲ್ಪ ಹಾನಿಯನ್ನು ಮಾಡ್ತಾನೆ ಸೂರ್ಯ. ಈ ರೀತಿಯಾಗಿ ಸೂರ್ಯನ ಫಲಗಳು ಪೂರ್ವಾರ್ಧದಲ್ಲಿದ್ದರೆ, ಉತ್ತರಾರ್ಧದಲ್ಲಿ ಸೂರ್ಯ ಏನು ಮಾಡಿಬಿಡ್ತಾನೆ, ಪಂಚಮ ಭಾವದಲ್ಲಿ ಬರ್ತಾನೆ. ಪಂಚಮ ಭಾವದಲ್ಲಿ ಸೂರ್ಯ ಬಂದಾಗ ಅಲ್ಲಿ ಆಲ್ರೆಡಿ ಪಂಚಮದಲ್ಲಿ ಗುರು ಇದ್ದಾನೆ, ಉಚ್ಚ ರಾಶಿಯಲ್ಲಿ ಗುರು ಇದ್ದಾನೆ. ಇಲ್ಲಿ ಜೀವ ಮತ್ತು ಆತ್ಮಗಳು ಒಂದೇ ರಾಶಿಯಲ್ಲಿ ಬರ್ತವೆ. ಸೂರ್ಯ ಪಂಚಮ ಭಾವದಲ್ಲಿ ಬಂದಾಗ ಪ್ರಿಯಾರಿಟಿ ಚೇಂಜ್ ಆಗಿ ಸಂತಾನ ಮತ್ತು ಪರಿವಾರ ರಕ್ಷಣೆಯನ್ನು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ, ಖರ್ಚು. ಇದರ ಜೊತೆಗೆ ಇಲ್ಲಿ ಕರ್ಕ ರಾಶಿಯಲ್ಲಿ ಇರೋದ್ರಿಂದ ಜಲಜನ್ಯ ವಾದ್ಯಗಳನ್ನು ಕೂಡ ಕೊಡ್ಬೋದು. ಇದರ ಜೊತೆಗೆ ದೇವತಾ ಪ್ರಸಾದ, ದೇವತಾ ಆರಾಧನೆ, ದೈವದಿಂದ ಒಳ್ಳೆಯ ಸಪೋರ್ಟನ್ನು ಸೂರ್ಯ ಕೊಡ್ತಾನೆ. ಪಂಚಮ ಭಾವದಲ್ಲಿ ಬರ್ತಾನೆ. ಗುರು ಕೂಡ ಇಲ್ಲಿ ಗುರುಬಲ ಇದೆ. ದೇವತಾ ಪ್ರಸಾದದಿಂದ ಒಳ್ಳೆಯ ಫಲಗಳು ಸಿಗ್ತವೆ. ಪುಣ್ಯ ಸಕ್ರಿಯಗೊಳ್ತದೆ. ಇನ್ನು ಗುರು ಮತ್ತು ಸೂರ್ಯ ಸೇರಿ ದಪ್ಪ ಹೊಟ್ಟೆಯನ್ನು ನೀಡ್ತಾರೆ, ಅಥವಾ ಸ್ವಲ್ಪ ತೂಕ ಭಾರ ಜಾಸ್ತಿ ಆಗುವಂಥದ್ದು. ತಂದೆಗೆ ಇದು ಅಷ್ಟು ಒಳ್ಳೆಯದಲ್ಲ.
ನಿಮಗೆ ಯಂತ್ರ ಮಂತ್ರ ತಂತ್ರಗಳಲ್ಲಿ ಆಸಕ್ತಿ ಬರುತ್ತದೆ. ವೈದ್ಯಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಇವೆಲ್ಲವೂ ಕೂಡ ಒಲಿತವೆ. ಇವುಗಳಲ್ಲಿ ನಿಪುಣ ಆಗುವಂಥ ಯೋಗ ಬರುತ್ತೆ. ತೀಕ್ಷ್ಣ ಬುದ್ಧಿ, ದೂರ ಪ್ರದೇಶದ ಸಂಚಾರ, ಶಿವಪಾರ್ವತಿಯರ ಭಕ್ತ, ಸತ್ಕರ್ಮದಲ್ಲಿ ಧನ ವಿನಿಯೋಗ, ಈ ರೀತಿ ಶುಭ ಫಲಗಳು ಕೂಡ ಸಿಗುತ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.